ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಪಾಲಜೋ ಮತ್ತೆ ಟಾಪ್ ಇದೆ ನಂದು. ನಾನು ಇದನ್ನ ಈಗ ಯೂಸ್ ಮಾಡ್ತಿಲ್ಲ, ಅದನ್ನ ರೀಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಪ್ಯಾಂಟ್ ಅನ್ನ ಈ ರೀತಿಯಾಗಿ ಕೆಳಗಡೆಯಿಂದ ನೀಟಾಗಿ ಒಂದು 20 ಇಂಚ್ ಆಗೋಷ್ಟು ಉದ್ದಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ 2 ಇಂಚಿಗೆ ಮತ್ತೊಮ್ಮೆ ನಾನು ಮಾರ್ಕ್ ಮಾಡ್ಕೊಂಡು ಅದೇ ಪ್ರಕಾರವಾಗಿ ಉದ್ದುದ್ದ 20 ಇಂಚಿನ ಸ್ಟ್ರಿಪ್ಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಇದೇ ಪ್ರಕಾರವಾಗಿ ನನ್ನ ಟಾಪ್ ಏನಿತ್ತು ಅದರಲ್ಲೂ ಕೂಡ ನಾನು ಸೇಮ್ ಮೆಜರ್ಮೆಂಟ್ ಅಲ್ಲಿ ಕಟ್ ಮಾಡ್ಕೊಂಡೆ. ಈಗ ಒಂದು ಬೆಡ್ಶೀಟಿನ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. 20 ಇಂಚು ಉದ್ದ ಹಾಗೆ 30 ಇಂಚು ಅಗಲ ಇದೆ. ಇದು 2 ಲೇಯರ್ ಅಲ್ಲಿ ಇರುವಂತದ್ದು. ಹಳೆ ಬೆಡ್ಶೀಟು, ಹಳೆ ಬೆಡ್ ಸ್ಪ್ರೆಡ್ ಅಥವಾ ಟವಲ್ ಇದು ಯಾವುದೇ ಇದ್ರೂ ನೀವು ತಗೊಳ್ಬಹುದು. ಇದು 2 ಲೇಯರ್ ಅಲ್ಲಿ ಇರೋದ್ರಿಂದ ನಾನು ಅದನ್ನ ಒಂದ್ ಕಡೆ ಅದು ಕ್ಲೋಸ್ಡ್ ಇದೆ, ಹಾಗೆ ಇನ್ನು ಉಳಿದಂತ 3 ಕಡೆಗೂ ಸ್ಟಿಚ್ ಹಾಕಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡು ಬೇಸ್ಗೆ ಒಂದು ಬಟ್ಟೆಯನ್ನ ರೆಡಿ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಈ ತರ ಸ್ಟ್ರಿಪ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ಪ್ರಕಾರವಾಗಿ ಒಂದ್ರ ಪಕ್ಕ ಒಂದು ಈ ತರ ಇಟ್ಬಿಟ್ಟು ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಹೇಗ್ ಸ್ಟಿಚ್ ಮಾಡೋದು ಅನ್ನೋದು ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಒಂದು ಸ್ಟ್ರಿಪ್ ಅನ್ನ ಇಟ್ಬಿಟ್ಟು ಮೇಲಿನಿಂದ ಕೆಳಕ್ಕೆ ಸ್ಟ್ರೈಟ್ ಸ್ಟಿಚ್ ಅನ್ನ ಈ ರೀತಿಯಾಗಿ ಹಾಕೊಳ್ಬೇಕು. ಅದಾದ ನಂತರ ಅದನ್ನ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಬರುವಂತ ಪ್ರಿಂಟ್ ಇರುವಂತ ಸ್ಟ್ರಿಪ್ ಅನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಈ ತರ ಒಂದು ಸ್ಟ್ರಿಪ್ ಅನ್ನ ಅಟ್ಯಾಚ್ ಮಾಡೋದು, ಮತ್ತೆ ಅದನ್ನ ತಿರುಗಿಸೋದು, ಅದರ ಆಲ್ಟರ್ನೇಟಿವ್ ಇರುವಂತ ಸ್ಟ್ರಿಪ್ ಅನ್ನ ತಗೊಳ್ಳೋದು, ಮತ್ತೆ ಅದನ್ನ ಸ್ಟ್ರೇಟ್ ಸ್ಟಿಚ್ ಆಗಿ ಸ್ಟಿಚ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ನೀವು ಇದರಲ್ಲಿ ನೋಡ್ತಿರೋ ತರ ಇದು ₹1 ಕೂಡ ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತ ಪ್ರಾಜೆಕ್ಟ್. ಹಳೆಯ ಬಟ್ಟೆಗಳನ್ನೇ ರಿಯೂಸ್ ಮಾಡಿ ಮಾಡ್ತಿರೋದು. ಇದು ತುಂಬಾ ಸುಲಭ ಕೂಡ, ಹಾಗೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಕಾಂಟ್ರಾಸ್ಟ್ ಕೂಡ ಇರುತ್ತೆ. ತುಂಬಾ ಜನ ಇದನ್ನ ಡೋರ್ ಮ್ಯಾಟ್ ಆಗಿ ಬಳಸೋದ್ರಿಂದ ಸ್ಕಿಡ್ ಆಗಲ್ವಾ ಅಂತೆಲ್ಲ ಕೇಳ್ತೀರಾ. ಡೆಫಿನೆಟ್ಲಿ ಸ್ಕಿಡ್ ಆಗಬಹುದು. ಕೆಲವೊಮ್ಮೆ ಟೈಲ್ಸ್ ಗಳು ತುಂಬಾ ಸ್ಮೂತ್ ಆಗಿ ಇದ್ರೆಲ್ಲ ಸ್ಕಿಡ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ಟೀಪಾಯಿ ರನ್ನರು ಅಥವಾ ಟೇಬಲ್ ರನ್ನರ್ ಈ ರೀತಿಯಾಗಿ ಕೂಡ ನೀವು ಮಲ್ಟಿಪರ್ಪಸ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ನಂದು ಸ್ಟಿಚಿಂಗ್ ಮುಗ್ದಿದೆ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವೀಗ ಫೈನಲ್ ಹಂತದಲ್ಲಿ ಇದೀವಿ. ಫೈನಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ 4 ಸೈಡ್ ಏನು ರಫ್ ಎಡ್ಜಸ್ ಏನಿರುತ್ತೆ ಅದಕ್ಕೆ ನಾವು ಈ ರೀತಿಯಾಗಿ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಬೇಕಾಗತ್ತೆ. ಪೈಪಿಂಗ್ ಮಾಡೋದಕ್ಕೂ ಅಷ್ಟೇನೆ ನಾನು ಇಲ್ಲಿ ಸುಮಾರು 2.5 ಇಂಚ್ ಅಗಲದ ಪಟ್ಟಿಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಈ ಪ್ರಕಾರವಾಗಿ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಬೇಕು ಫಸ್ಟ್ ಗೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಕಡೆಗೆ ಈ ರೀತಿಯಾಗಿ ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದೀನಿ. ಅದಾದ್ಮೇಲೆ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ತಿರುಗಿಸ್ಬಿಟ್ಟು ಮತ್ತೆ ನಾವು ಉಲ್ಟಾ ಕಡೆ ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮತ್ತೊಮ್ಮೆ ನಿಮ್ಗೆ ಕಾಣಿಸ್ತಾ ಇದೆ. ಫಸ್ಟ್ ಈ ತರ, ಆಮೇಲೆ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಮತ್ತೆ ಅದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇದೇ ಕ್ರಮ ನಾವು ಉಳಿದಿರುವಂತ 2 ಕಡೆಗೂ ಮಾಡ್ಕೊಳ್ಬೇಕು. ಈ ಕಡೆ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ಅರ್ಧ ಇಂಚ್ ಆಗೋಷ್ಟು ಬಟ್ಟೆಯನ್ನ ಎಕ್ಸ್ಟ್ರಾ ಇಟ್ಬಿಟ್ಟು ನಂತರ ನಾವು ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಮಾಡಕ್ಕೆ ನಮ್ಗೆ ಈಸಿ ಆಗತ್ತೆ. ನೋಡಿ, ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ, ಹೀಗೆ ಸ್ಟ್ರೈಟ್ ಆಗಿ ಸ್ಟಿಚ್ ಬಂದು ಒಂದು ಅರ್ಧ ಇಂಚ್ ಆಗೋಷ್ಟು ಮಡಚಬೇಕು. ಆಮೇಲೆ ಆ ಮಡಚಿದ ಕಡೆನೆ ಈ ರೀತಿಯಾಗಿ ನಾವು ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ, ನಂದು ಸ್ಟಿಚಿಂಗ್ ಮುಗ್ದಿದೆ. ಈ ರೀತಿಯಾದ ಸುಂದರವಾದ ಟೇಬಲ್ ರನ್ನರು, ಡೋರ್ ಮ್ಯಾಟು ಏನ್ ಬೇಕಾದ್ರೂ ಕರಿಬಹುದು, ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಎಲ್ರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.